IPL ಟೈಮಲ್ಲಿ ಅದೆಲ್ಲ ಪ್ರೆಡಿಕ್ಷನ್ಸು ಅಂದರೆ ಇವತ್ತು ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸ್ಟೋರಿ ಅದೆಲ್ಲ ಹಾಕಿಲ್ಲ ನಾನು. ರಮ್ಮಿ ಸರ್ಕಲ್ಲು, ಝೂಪಿ, ಈ ದೊಡ್ಡವ್ರು ಯಾರ್ಯಾರು ಮಾಡಿದಾರಲ್ಲ ಅದನ್ನು ನಾನು ಮಾಡಿದ್ದೀನಿ. ನಾನು ಅದೇ ಕೇಳೋದು. ಬಟ್ ಯಾಕೆ ನಮ್ಗೆ ಯಾರು ಕೊಡ್ತಾ ಇಲ್ವಲ್ಲ ಅವಕಾಶಗಳು? ಸಿನಿಮಾದವರು ಕೊಡಲ್ಲ, ಈ ಒಂದು ಚಾನಲ್ಸಲ್ಲಿಂದನೂ ನಮಗೆಲ್ಲೂ ಅವಕಾಶಗಳಿಲ್ಲ. ಏನೂ ಇಲ್ಲದೆ ಇರಬೇಕಾದ್ರೆ ನಾನು ದುಡಿಮೆಗೆ ಏನು ಮಾಡಬೇಕು? ನನ್ನ ಫ್ಯಾಮಿಲಿನ ಹೆಂಗೆ ಸಾಕೋದು? ಈ ಥರ ಒಂದು ಒಳ್ಳೆ ಬ್ರ್ಯಾಂಡ್ಸ್ಗಳು ಬಂದಾಗ ನಾನು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ನಾನು ಏನೋ ದುಡಿಬೇಕಲ್ವಾ? ಈಗ ಎಷ್ಟು ವರ್ಷ ಅಂತ ಹಿಂಗೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ಒದ್ದಾಡಬೇಕಾ? ಅದೇನಾದರೂ ಇರಲಿ, ಅಷ್ಟು ಅಂದರೆ ನಿಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇದೆ. ನೀವು ಗೌರ್ಮೆಂಟ್ ಏನೋ ಅಂದ್ಕೊಂಡ್ರೆ ನಿನ್ನ ಹತ್ರ ಎಲ್ಲ ಪವರ್ ಇದೆ ಗುರು, ನೀನು ಮಾಡ್ಬೋದು. ನಿನ್ಗೊಂದು ಬೆಟ್ಟಿಂಗ್ ಆ್ಯಪ್ಸ್ಗಳು ಬ್ಯಾನ್ ಮಾಡೋಕ್ಕಾಗಲ್ವಾ? ನಿನಗೆ ನಿಜವಾಗ್ಲೂ ಬಡವ್ರ ಮೇಲೆ ಹಿಂಗೆ ಈ ಥರ ಜನಗಳು ಹಾಳಾಗ್ತಾರೆ ಅಂತ ಕನ್ಸರ್ನ್ ಇದ್ದರೆ ನೀನು ಹೋರಾಡಬೇಕಾಗಿರೋದು ಯಾರ ಜೊತೆ? ಗೌರ್ಮೆಂಟ್ ಜೊತೆ. ಹೇಳಿ ಬ್ಯಾನ್ ಮಾಡಿಸ್ಬೇಕು. ನೀನು ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಬಡಪಾಯಿಗಳನ್ನ ಹಿಡ್ಕೊಂಡು ನೀನು ಕಮೆಂಟ್ಸ್ ಹಾಕ್ಬಿಟ್ರೆ ಏನು ಪ್ರಯೋಜನ ಬಂತು? ಇವಾಗ ನೀವು ಚೈನೀಸ್ ಆ್ಯಪ್ ಬೇಡ ಅಂತ ಟಿಕ್ಟಾಕ್ನ ರಾತ್ರಿ ಬ್ಯಾನ್ ಮಾಡಿದ್ರಿ, PUBG ಬ್ಯಾನ್ ಮಾಡಿದ್ರಿ, ಈ ಆ್ಯಪ್ಗಳು ಬ್ಯಾನ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ನೀವು ಮಾಡಲ್ಲ. ಯಾಕೆಂದರೆ ನಿಮಗೂ ಅದ್ರ ಗೊತ್ತು ಸರ್, ಇದು ಸಾವಿರಾರು ಕೋಟಿ ಟರ್ನ್ ಇರುತ್ತೆ, ಇನ್ಕಮ್ ಇರುತ್ತೆ, ಗೌರ್ಮೆಂಟು ಅಂದರೆ ಒಂದು ಒಳಗಡೆ ಅವ್ರವ್ರಿಗೂ ಇರುತ್ತೆ. ಇಲ್ಲದೇ ಇವರು ಇಷ್ಟೊಂದು ಓಪನ್ ಆಗಿ ಬಿಟ್ಬಿಡ್ತಾರ? ಅದರಲ್ಲೂ ಆ ಲಾರಿ ನಿಲ್ಸೋ ಸ್ಟೈಲ್ ಇದೆಯಲ್ಲ, ಹೆವಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಂಥ ಕಂಟೆಂಟ್ ಅದು. ಆಮೇಲೆ APMC ಯಾರ್ಡಲ್ಲಿ ಒಂದು ಮಾಡಿದೆ, ಎಣ್ಣೆ ಕಳೆದೋಗಿರುತ್ತೆ ಹುಡ್ಕೋದು. ಅದು ಆಲ್ಮೋಸ್ಟ್ ಒಂದು 200 ಮಿಲಿಯನ್ ನೋಡಿದೆ ಸರ್. FB, ಇನ್ಸ್ಟಾ, ಬೇರೆ ಪೇಜಸ್ ಎಲ್ಲ ಸೇರಿಸಿದ್ರೆ 200+ ಹೋಗಿದೆ. ಆ ಥರ ಒಂದು ರೀಸೆಂಟಾಗಿ ನಂದೊಂದು 7-8 ಕಂಟೆಂಟ್ಸು 100 ಮಿಲಿಯನ್ ಅಂದರೆ ಬೇರೆ ಪೇಜಸ್ಸಲ್ಲೆಲ್ಲ ನೋಡ್ಬಿಟ್ರೆ, ಮೊನ್ನೆ ಬೀಚಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಅದು ಆಲ್ಮೋಸ್ಟ್ ಒಂದು ಯಾರ್ದೋ ಪೇಜಲ್ಲಿ ಆಲ್ಮೋಸ್ಟ್ 50 ಮಿಲಿಯನ್ ನೋಡಿದೆ. ಸೊ ಏನೋ ಅದ್ಲ ಅವ್ರಿಗೆ ಇಷ್ಟಪಡ್ತವ್ರೆ ಜನ, ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನೀವು ರಿಯಲ್ ಲೈಫಲ್ಲಿ ಕುಡಿಯಲ್ಲ ಬಟ್ ನಿಮ್ಮನ್ನ ಕುಡುಕ್ನಾಗೆ ಅನ್ಕೊಂಡ್ಬಿಟ್ಟವ್ರೆ ಸರ್. ಬಾರ್ ಹತ್ರ ನಾವು ಇವಾಗ ನಾನು ಕಂಟೆಂಟ್ಸ್ ಮಾಡೋದೇ ಬಾರಲ್ಲಿ. ನಾನು ಬಾರಲ್ಲಿ ಹೋದ್ರೆ ಅರ್ಧ ಗಂಟೆ ಆಗುತ್ತೆ ಸರ್, ಅವ್ರನ್ನೆಲ್ಲ ಸಮಾಧಾನ ಮಾಡೋ ಅಷ್ಟೊತ್ತಿಗೆ. ಎಲ್ಲ ಫುಲ್ ಆಗ್ಬಿಟ್ಟಿರ್ತಾರೆ, ಗುರು ಹಂಗೆ ಗುರು ಹಿಂಗೆ ಗುರು, ಏನ್ ಮಾಡ್ದೆ ಗುರು, ಬಿಡೋದಿಲ್ಲ ಅವರು. ಈ ನಾರ್ಮಲ್ ಆಗಾದ್ರೆ ಹಿಂಗೆ ನಾರ್ಮಲ್ ಆಗಿ ಮಾತಾಡ್ಕೊಂಡು ಇದಾಗ್ಬಿಡ್ಬೋದು. ಅವ್ರು ಹಂಗಲ್ವಲ್ಲ, ಇಟ್ಕೊಂಡೇ ಬಿಡ್ತಾರೆ, ಕುಂಡಿಸ್ಕೊಂತಾರೆ. ಮಾತಾಡ್ಬೇಕು ನೀನು, ಕುಡಿನು ಅಂತಾರೆ. ಅಯ್ಯೋ ಬಾಗ್ರು 90 ಹಾಕೋರು, ಇಲ್ಲ ಅಣ್ಣ ನಾನು ಕುಡಿಯಲ್ಲ. ಅವ್ರಿಗೆ ಹೇಳಿ ತಪ್ಪಿಸ್ಕೊಂಡ್ಬರ್ಬೇಕು ನಾನು. ಅಲ್ಲ, ಮನೇಲಿ ನೋಡದೇ ಇರೋದೇ ಒಳ್ಳೇದಾಯ್ತು ಅನ್ಸುತ್ತೆ ಈ ತರ ಕಂಟೆಂಟ್ಗಳು. ಇಲ್ಲ, ಮನೇಲಿ ಗೊತ್ತಲ್ಲ ಸರ್ ಕುಡಿಯಲ್ಲ ಅಂತ. ಸೊ ಅವ್ರಿಗೆ ನೋಡಿದ್ರು ಅದೇ ಕಂಟೆಂಟ್ ಅಂದರೆ ಆ್ಯಕ್ಟಿಂಗೋಸ್ಕರ ಮಾಡಿರ್ತಾನೆ ಅಂತ ಅನ್ಕೊಂತಾರೆ. ಅಂದ್ರೆ ನಿಮ್ಮ ಪರ್ಸನಲ್ ಆಗು ಮೆಸೇಜ್ ಮಾಡ್ತಾರೆ ಇದೇ ಥರದ ಕಂಟೆಂಟ್ ಮಾಡಿ ಅಂತ. ಅವರೇ ರೀಲ್ಸ್ಗಳು ಕಳಿಸ್ತಾರೆ, ಇವನ್ ಮಾಡಿ ನೀವು ಅಂತ. ಈಗ ತೆಲುಗು, ಹಿಂದಿ ಎಲ್ಲಾದ್ರೂ ಯಾವ್ದಾದ್ರು ಎಣ್ಣೆ ಕಂಟೆಂಟ್ ವೈರಲ್ ಆದರೆ ಅವರೇ ಕಳಿಸ್ತಾರೆ, ಬ್ರೋ ಇದು ನೀವು ಮಾಡಿ ಅಂತ. ಸೊ ಹಂಗೆ ಒಪ್ಕೊಂಡ್ಬಿಟ್ಟವ್ರು ಅವರು ನನ್ನ ಕುಡ್ಕಂತ. ಅದೇ ಕಮೆಂಟ್ಸ್ ಮಾಡೋರು ರಿಯಾಲಿಟಿ ತಿಳ್ಕೊಬೇಕು, ನೀವು ಕುಡಿಯೋದೇ ಇಲ್ಲ, ನಾನು ಕುಡಿಯಲ್ಲ, ನೀವು ಕುಡಿಬೇಡಿ ಅಂತಾನೆ ಹೇಳ್ತೀನಿ. ಜೊತೆಗೆ ಸರ್, ಇದ್ರ ಜೊತೆಗೆ ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ಸೌಂಡ್ ಮಾಡಿದ್ದು ಅಂದರೆ ಈ ಬೆಟ್ಟಿಂಗ್ ಪ್ರಮೋಷನ್ ಆ್ಯಪ್ಗಳನ್ನ ಒಂದಷ್ಟು ಜನ ಕಂಟೆಂಟರು ಯೂಸ್ ಮಾಡಿ ದುಡ್ಡು ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಈಗ IPL ಟೈಮಲ್ಲಿ ಅದೆಲ್ಲ ಪ್ರೆಡಿಕ್ಷನ್ಸು ಅಂದರೆ ಇವತ್ತು ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸ್ಟೋರಿ ಅದೆಲ್ಲ ಹಾಕಿಲ್ಲ ನಾನು. ಒಂದಷ್ಟು ಬ್ರ್ಯಾಂಡ್ಗಳಿದಾವಲ್ಲ, ಈಗ ರಮ್ಮಿ ಸರ್ಕಲ್ಲು, ಝೂಪಿ, ಈ ದೊಡ್ಡವ್ರು ಯಾರ್ಯಾರು ಮಾಡಿದಾರಲ್ಲ ಅದನ್ನು ನಾನು ಮಾಡಿದ್ದೀನಿ. ನಾನು ಅದೇ ಕೇಳೋದು ಏನಂದರೆ, ಈಗ ನಾನು ಸಿನಿಮಾ ಫೀಲ್ಡ್, ಎಂಟರ್ಟೈನ್ಮೆಂಟ್ ಫೀಲ್ಡ್ನ ನಂಬ್ಕೊಂಡು ಬದುಕ್ತಾ ಇದ್ದೀನಿ. ನನಗೊಂದು ಚಿಕ್ಕ ರೆಕಗ್ನಿಷನ್ನು ಇದೆ. ನಿಮ್ಗೆ ಅನ್ಸುತ್ತಾ ನಾನು ಆ್ಯಕ್ಟಿಂಗ್ ಇಲ್ಲ ಇವ್ನಿಗೆ ಏನಾದರೂ ಕೊಟ್ಟರೆ ಆ್ಯಕ್ಟಿಂಗ್ ಮಾಡ್ತಾನೆ ಇಲ್ವ ಅಂತ ನಿಮಗೂ ಅಂತ ಅನ್ಸುತ್ತಲ್ವಾ? ಇವಾಗ ಮಾಡ್ತೀನಿ ಇಲ್ವ ಅಂತ ನಿಮ್ಗಾದ್ರೂ ಅನ್ಸ್ಬೇಕಲ್ವ? ಬಟ್ ಯಾಕೆ ನಮ್ಗೆ ಯಾರು ಕೊಡ್ತಾ ಇಲ್ವಲ್ಲ ಅವಕಾಶಗಳು? ಸಿನಿಮಾದವರು ಕೊಡಲ್ಲ, ಈ ಒಂದು ಚಾನಲ್ಸಲ್ಲಿಂದನೂ ನಮಗೆಲ್ಲೂ ಅವಕಾಶಗಳಿಲ್ಲ. ಏನೂ ಇಲ್ಲದೆ ಇರಬೇಕಾದ್ರೆ ನಾನು ದುಡಿಮೆಗೆ ಏನು ಮಾಡಬೇಕು? ನನ್ನ ಫ್ಯಾಮಿಲಿನ ಹೆಂಗೆ ಸಾಕೋದು? ಈ ಥರ ಒಂದು ಒಳ್ಳೆ ಬ್ರ್ಯಾಂಡ್ಸ್ಗಳು ಬಂದಾಗ ನಾನು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ. ನಾನು ಏನೋ ದುಡಿಬೇಕಲ್ವಾ? ಈಗ ಎಷ್ಟು ವರ್ಷ ಅಂತ ಹಿಂಗೆ ನಾನು ಪ್ರೂವ್ ಮಾಡ್ಕೊಳಕ್ಕೆ ಒದ್ದಾಡಬೇಕಾ? ನನಗೆ ಆ್ಯಕ್ಟಿಂಗ್ ಬರುತ್ತೆ, ಚಾನ್ಸ್ ಕೊಡಿ ಅಂತ ಪ್ರೂವ್ ಮಾಡ್ಕೊಳೋದ್ರಲ್ಲೇ 10 ವರ್ಷ ಕಳೆದೋಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಹಾಕಿ ಶಾರ್ಟ್ ಫಿಲಮ್ಸ್ ಇವ್ರ ಹತ್ರ ದುಡ್ಡು ಇಸ್ಕೊಂಬಂದು ಲಕ್ಷಾಂತರ ರೂಪಾಯಿಗೆ ಶಾರ್ಟ್ ಫಿಲಮ್ಸು ಮಾಡಿದ್ವಿ. ಅದರಿಂದನೂ ಏನೋ ಅವಕಾಶಗಳಿಲ್ಲ. ಏನು ಇಲ್ಲದೆ ಇರೋ ಮತ್ತೆ ಏನು ಮಾಡಬೇಕು? ಆ್ಯಂಡ್ ನೀವೇನು ಮಾಡ್ತೀರೋ ಒಂದಷ್ಟು ಜನ ಅದನ್ನು ಏನೋ ಅದನ್ನು ಏನೇನೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಇವನು ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ನೀನು ಮಾಡೋದು ಫಾಲೋವರ್ಸ್ಗೋಸ್ಕರನೇ. ನಿನಗೆ ನಿಜವಾಗ್ಲೂ ಬಡವ್ರ ಮೇಲೆ ಹಿಂಗೆ ಈ ಥರ ಜನಗಳು ಹಾಳಾಗ್ತಾರೆ ಅಂತ ಕನ್ಸರ್ನ್ ಇದ್ದರೆ ನೀನು ಹೋರಾಡಬೇಕಾಗಿರೋದು ಯಾರ ಜೊತೆ? ಗೌರ್ಮೆಂಟ್ ಜೊತೆ. ಹೇಳಿ ಬ್ಯಾನ್ ಮಾಡಿಸ್ಬೇಕು. ನೀನು ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಬಡಪಾಯಿಗಳನ್ನ ಹಿಡ್ಕೊಂಡು ನೀನು ಕಮೆಂಟ್ಸ್ ಹಾಕ್ಬಿಟ್ರೆ ಏನು ಪ್ರಯೋಜನ ಬಂತು? ನಾನು ಅದೇ ಹೇಳಿದ್ದು ನಿಮ್ಗೆ ಅವಾಗಲೇ ಹೇಳೋದಲ್ಲ. ಈಗ
XYZ ಇವಾಗ ಯಾರೋ ಒಬ್ಬ ಇವಾಗ PM ಈ ರೋಡಿಗೆ ಬರ್ತಾವ್ರೆ ಅಂತ ಅನೌನ್ಸ್ಮೆಂಟ್ ಆಗಿದ್ರೆ ರಾತ್ರಿ ಆ ರೋಡ್ನ ಹೈ ಕ್ಲಾಸಾಗಿ ರೆಡಿ ಮಾಡ್ತಾರೆ. ಅಂದರೆ ಅವ್ರ ಹತ್ರ ಕೆಪಾಸಿಟಿ ಇದೆ, ಒಂದು ದಿನದಲ್ಲಿ ಒಂದು ರೋಡ್ ರೆಡಿ ಮಾಡೋ. ಒಂದು ಟೈಮಲ್ಲಿ ಇಂದಿರಾ ಗಾಂಧಿ ಕ್ಯಾಂಟೀನ್ ಓಪನ್ ಆಗಿದ್ದು ಆಲ್ ಓವರ್ ಕರ್ನಾಟಕ ಓಪನ್ ಮಾಡಿದ್ರಲ್ಲ, 15-20 ದಿವಸದಲ್ಲಿ ಎಲ್ಲ ಕಡೆ ಓಪನ್ ಮಾಡಿಬಿಟ್ರು. ಅಷ್ಟು ಫಾಸ್ಟಾಗಿ ವರ್ಕ್ ಮಾಡಿದ್ರು. ಎಲೆಕ್ಷನ್ಗೋಸ್ಕರ ಅದೇನಾದ್ರೂ ಇರಲಿ, ಅಷ್ಟು ಅಂದರೆ ನಿಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇದೆ. ನೀವು ಗೌರ್ಮೆಂಟ್ ಏನೋ ಅಂದ್ಕೊಂಡ್ರೆ ನಿನ್ನ ಹತ್ರ ಎಲ್ಲ ಪವರ್ ಇದೆ ಗುರು, ನೀನು ಮಾಡ್ಬೋದು. ನಿನ್ಗೊಂದು ಬೆಟ್ಟಿಂಗ್ ಆ್ಯಪ್ಸ್ಗಳು ಬ್ಯಾನ್ ಮಾಡೋಕ್ಕಾಗಲ್ವಾ? ಮಾಡ್ಬೋದಲ್ವಾ ಸರ್? ಯಾಕೆ ಮಾಡ್ತಾ ಇಲ್ಲ? ಅಂದರೆ ನೀವೆಲ್ರಿಗೂ ಇದೆ ಅದರಲ್ಲಿ ಶೇರು. ಸರ್ ಇವತ್ತು ನನ್ನ ಗ್ಯಾಂಗಲ್ಲಿ, ನನ್ನ ಫ್ರೆಂಡ್ ಸರ್ಕಲಲ್ಲೇ ನಾನು ಹೇಳ್ತೀನಿ ನೋಡಿ, ಕೆಲಸ ಕಾರ್ಯಕ್ಕೆ ಹೋಗ್ದಿಲ್ದಂಗೆ ಬರೀ ಬೆಟ್ಟಿಂಗ್ ಆಡ್ಕೊಂಡು ಜೀವನ ನಡೆಸಿದ್ರು ಹುಡುಗರು ಅವರೇ. ಲಕ್ಷಾಂತರ ರೂಪಾಯಿ ಸಂಬಳ ಬರೋ ಫ್ರೆಂಡ್ಸು ಬೆಟ್ಟಿಂಗ್ ಅಂದರೆ ಆನ್ಲೈನಲ್ಲಿ ಗೇಮ್ಸು ಇವೆಲ್ಲ ಆಡೋರು ಇದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಎಲ್ಲ ಜನ ಹಾಳಾಗ್ತಾ ಇದ್ದಾರೆ. ಅದನ್ನ ನೀವು ಮಾಡ್ಬೋದು. ಗೌರ್ಮೆಂಟ್ ಅವ್ರು ತಲೆ ಕೆಡ್ಸ್ಕೊಂಡ್ರೆ ಅವ್ರ ಹತ್ರ ಎಲ್ಲ ಪವರ್ ಇದೆ, ಅವ್ರ ಹತ್ರ ಎಲ್ಲ ಟೆಕ್ನಾಲಜಿ ಇದೆ. ಒಂದು ವಾರ, ಒಂದು 2-3 ದಿನದಲ್ಲಿ ಎಂಟೈರ್ ಆ್ಯಪ್ಸ್ಗಳನ್ನೆಲ್ಲ ಡೌನ್ ಮಾಡ್ಬೋದು. ಇವಾಗ ನೀವು ಚೈನೀಸ್ ಆ್ಯಪ್ ಬೇಡ ಅಂದರೆ ಟಿಕ್ಟಾಕ್ನ ರಾತ್ರಿ ಬ್ಯಾನ್ ಮಾಡಿದ್ರಿ, PUBG ಬ್ಯಾನ್ ಮಾಡಿದ್ರಿ, ಈ ಆ್ಯಪ್ಗಳು ಬ್ಯಾನ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ನೀವು ಮಾಡಲ್ಲ, ಯಾಕೆಂದರೆ ನಿಮಗೂ ಅದ್ರ ಗೊತ್ತು ಸರ್. ಇದು 1000 ಕೋಟಿ ಟರ್ನ್ ಓವರ್ ಇರುತ್ತೆ, ಇನ್ಕಮ್ ಇರುತ್ತೆ, ಗೌರ್ಮೆಂಟ್ಗೂ ಗೌರ್ಮೆಂಟು ಅಂದರೆ ಒಂದು ಒಳಗಡೆ ಅವ್ರವ್ರಿಗೂ ಇರುತ್ತೆ. ಇಲ್ಲದೇ ಇವರು ಇಷ್ಟೊಂದು ಓಪನ್ ಆಗಿ ಬಿಟ್ಬಿಡ್ತಾರ? ನೀವು 5 ಜನ ರೋಡಲ್ಲಿ ಓಡಾಡೋರು ಮೊಬೈಲ್ ತೆಗ್ಸಿ, ಇಬ್ಬರಾದರೂ ಆನ್ಲೈನಲ್ಲಿ ಗೇಮ್ಸ್ ಆಡ್ತಾ ಇರ್ತಾರೆ. ಅಷ್ಟು ಅಡಿಕ್ಟ್ ಆಗಿದ್ದಾರೆ, ಅಷ್ಟು ಓಪನ್ ಆಗಿ ಚಾಲ್ತಿಯಲ್ಲಿದೆ. ಯಾರು ತಲೆ ಕೆಡ್ಸ್ಕೊಳಲ್ಲ. ಯಾವುದೋ ಇವಾಗ ನಮಗೆ ಪ್ರಮೋಷನ್ ಬಂತು ಅಂತ ನಾವೆಲ್ಲ ಚಿಕ್ಕದಾಗ ಪ್ರಮೋಷನ್ ಮಾಡಿಬಿಟ್ರೆ ನಮ್ಗೆ ಇಟ್ಕೊಂತೀರ, ಕಮೆಂಟ್ಸ್ ಹಾಕ್ತೀರ. ನಾನು ಮಾಡ್ತೀರಾ ಸರಿ ಅಂತ ನಾನು ಹೇಳಲ್ಲ, ಅದು ತಪ್ಪೆ. ಬಟ್ ಓಪನ್ ಆಗಿ ನೀವು ಗೌರ್ಮೆಂಟಿಂದನೇ ಬಿಟ್ಟಿದ್ದೀರಲ್ಲ ಅವ್ರನ್ನೆಲ್ಲ. ಇವಾಗ MPL, ಡ್ರೀಮ್11, 1000 ಕೋಟಿ IPL ಎಲ್ಲರೂ ನೋಡ್ತಿರಲ್ವನಪ್ಪ. ಇವಾಗ RCB ಫ್ಯಾನ್ಸು ನೋಡ್ತಿರಲ್ವಾ? ಅಂದರೆ ನೀನು ಇಂಡೈರೆಕ್ಟಾಗಿ ಬೆಟ್ಟಿಂಗ್ ಆ್ಯಪ್ ಸಪೋರ್ಟ್ ಮಾಡ್ದಂಗೆ ಅಲ್ವಾ? ಡ್ರೀಮ್11 ಬೆಟ್ಟಿಂಗ್ ಆ್ಯಪ್ ಅಲ್ವಾ? MPL ಬೆಟ್ಟಿಂಗ್ ಆ್ಯಪ್ ಅಲ್ವಾ? ಝೂಪಿ, ವಿನ್ಸೋ ಏನೇನು ಬರುತ್ತೋ, ನೀವು 1000 ಕೋಟಿ ಕ್ರಿಕೆಟ್ ಅಂದರೆ ಇವತ್ತು ಇಂಡಿಯಾದಲ್ಲಿ ಬಿಸ್ನೆಸ್ಸು 1000 ಕೋಟಿ, ಸರಿನಾ? ಆ 1000 ಕೋಟಿ ಬಿಸ್ನೆಸ್ಸಲ್ಲಿ ಇಷ್ಟೆಲ್ಲ ಆ್ಯಪ್ಸ್ ಅವ್ನು ಮಾಡ್ತಾ ಇರೋದೇ ಬೆಟ್ಟಿಂಗ್ ಆ್ಯಪ್ಸ್ ಇವೆಲ್ಲ ಸ್ಪಾನ್ಸರ್ಸು. ಯಾಕೆ ಯಾರು ಕ್ವಶನ್ ಮಾಡಲ್ಲ? ಅದೆಲ್ಲ ಬಿಟ್ಬಿಡ್ತೀರಾ ಈ ಸೋಷಿಯಲ್ ಮೀಡಿಯಾದ ನಮ್ಮಂಥವ್ರನ್ನ ಇಟ್ಕೊತೀರಾ. ಅಲ್ಲ, ಇವಾಗ ನೀವು ಹೇಳಿದ್ರಿ ನಮಗೂ ದುಡಿಮೆ ಆಗಬೇಕು, ಮನೇಲಿ ಒಳ್ಳೆ ಅವಕಾಶಗಳು ಬರಲಿ, ಏನು ಮಾಡಲ್ಲ ನಾವು. ನಾನು ಮಾಡಲ್ಲ. ಓಕೆ, ಒಂದಷ್ಟು ಜನ ಹೇಳ್ತಾರೆ ಸಿನಿಮಾ ಅವಕಾಶ ಕೆಲಸ ಮಾಡಪ್ಪ, ಇದನ್ನ ಕರೆಕ್ಟ್. ಅವ್ರು ಹೇಳೋದು ಕರೆಕ್ಟ್ ಅಲ್ವಾ? ಕೆಲಸ ಮಾಡಬೇಕು ಅಂದ್ಕೊಂಡೆ ನಾನು ಯಾವತ್ತೋ ಮಾಡ್ಬೋದಿತ್ತಲ್ಲ. ನಾನು ಈ ಸಿನಿಮಾದಲ್ಲಿ ಈ ಪ್ರೊಫೆಷನಲ್ ಏನೋ ಹೆಸರು ಮಾಡಬೇಕು, ಇಲ್ಲೇನೋ ಸಾಧನೆ ಮಾಡಬೇಕು ಅಂತ ಬಂದಿರೋನು ನಾನು. ಇವಾಗ ನನಗೆ ಬಂದಿರೋ ಒಂದು ಚಿಕ್ಕ ರೆಕಗ್ನೇಷನ್ಗೆ ಒಂದು ಚಿಕ್ಕ ಈ ಥರ ಪ್ರಮೋಷನ್ಸ್ ಬರುತ್ತೆ, ನಾನು ಮಾಡ್ತಾ ಇದ್ದೀನಿ. ಒಳ್ಳೆ ಅವಕಾಶಗಳು ಕೊಡಲಿ ಸಿನಿಮಾದವರು, ರಿಯಾಲಿಟಿ ಶೋಸೋ ಯಾರೋ. ನಾನು ಮಾಡಲ್ಲ ಅವಾಗ, ನಾನು 100% ಮಾಡಲ್ಲ ಅವಾಗ. ನಾವು ಬದುಕಬೇಕಲ್ಲ ಸರ್, ಏನು ರೋಡಲ್ಲಿರೋಣ? ಅಂದರೆ ಈಗ ಯಾರ್ಯಾರು ಏನೇನೋ ಮಾಡ್ತಾರೆ, ನಾವು ಕಲೆನ ಆರಿಸ್ತಾ ಇದ್ದೀನಿ. ನೀವು ನನಗೆ ಕೊಡಲ್ಲ. ನೀನು ಯಾರೋ ಸೈಂಟಿಸ್ಟಿಗೆ ಕೊಡ್ತೀಯಾ ರಿಯಾಲಿಟಿ ಶೋ ಅಲ್ಲಿ, ಯಾರೋ ಅಸ್ಟ್ರಾಲಜರಿಗೆ ಕೊಡ್ತೀಯಾ ಚಾನ್ಸು, ಸರಿನಾ? ಯಾರೋ ಇನ್ನು ಏನೇನೋ ಮಾಡಿರಲ್ಲ ಅವರು, ಬರೀ ಅವ್ರವ್ರ ಪೇಜ್ಗಳಲ್ಲಿ ಏನೇನೋ ಸುಮ್ಮನೆ ಡೈಲಾಗ್ಗಳು ಹೊಡ್ಕೊಂಡು ಏನೋ ಒಂದು ಸಿನಿಮಾನೂ ಮಾಡಿರಲ್ಲ, ಒಂದು ಏನು ಕಷ್ಟನೂ ಬಿದ್ದಿರಲ್ಲ. ಒಂದು ಹೇಳ್ತಾ ಹೋದರೆ ತುಂಬ ಬರುತ್ತೆ ಆ ಥರ ಎಕ್ಸಾಂಪಲ್ಗಳು. ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಅವ್ರ ಹೆಸರುಗಳೆಲ್ಲ ಎತ್ಕೊಂಡ್ರೆ. ಏನು ರೆಕಗ್ನೇಷನ್ ಇಲ್ದಿರೋನ್ನ ಅವ್ರ ಸಿನಿಮಾ ಫೀಲ್ಡು, ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಸಂಬಂಧ ಇಲ್ದವ್ರನ್ನೆಲ್ಲ ಕರ್ಕೊಂಬಂದು ನೀನು ಚಾನ್ಸ್ ಕೊಡ್ತೀರಾ ಅಲ್ವಾ? ಇವಾಗ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಿರೋರು ಏನು ಮಾಡಬೇಕು? ನಿಮ್ಮ ಪ್ರಕಾರ ಒಬ್ಬ ಈಗ ನಿಮ್ಮಂಥ ಅಂದರೆ ಬೆಳಿಬೇಕು ಅಂದ್ಕೊಂಡಿರುವಂತಹ ಕಲಾವಿದರಿಗೆ ರಿಯಾಲಿಟಿ ಶೋಗಳಾಗಲಿ ಅಥವಾ ಬೇರೆ ಇನ್ಯಾವುದೇ ಶೋಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಅಲ್ಲ, ನಮ್ಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಸರ್, ಅದೇ ಅಲ್ಟಿಮೇಟ್ ಅಲ್ಲ. ಒಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ನಾವು ಅಂದ್ಕೊಂಡಿರೋ ದಾರಿಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು, ಅದು ಹೆಲ್ಪ್ ಆಗುತ್ತೆ. ಅದಾಗಲಿ ಅದರಿಂದ ಒಂದು ಸಿನಿಮಾನೋ ಯಾವುದೋ ಒಂದು ಒಳ್ಳೆ ಪಾತ್ರ ಸಿಗೋವರೆಗೂ ಅಲ್ವಾ ಸರ್ ಎಲ್ಲ ಸ್ಟ್ರಗಲ್. ಈಗ ಒಂದಷ್ಟು ಜನ ನಿಮ್ಮ ಕೆಟಗರಿ ಕಲಾವಿದರಿಗೆ ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ಬಿಗ್ ಬಾಸ್ ಬಂದಾಗ ಒಂದು ಆಸೆ ಇರುತ್ತೆ, ನಾನು ಹೋಗ್ಬೇಕಪ್ಪ ರಿಯಾಲಿಟಿ ಶೋ. ಆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನಿಮ್ಮನ್ನು ಪ್ರೀತಿಸುವಂಥ ಒಂದಷ್ಟು ಜನ ಫ್ಯಾನ್ಸ್ಗೂ ಅದಿರುತ್ತೆ, ಇವ್ರು ಅಲ್ಲೋದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. ಆ ಥರ ನೀವು ಬಿಗ್ ಬಾಸ್ ಹೋಗೋಕ್ಕೆ ಏನಾದ್ರು ಆಸೆ ಇದೆಯಾ, ಹೇಗೆ? ಅಲ್ಲ, ಆಸೆ ಅಂತೇನಿಲ್ಲ ಸರ್. ನಾನು ಅದೇ ಹೇಳಿದ್ನಲ್ಲ, ಅದೇ ಅಲ್ಟಿಮೇಟ್ ಅಲ್ಲ. ಹೋಗೋ ದಾರಿಲಿ ಅದು ಒಂದು ಸಪೋರ್ಟ್ ಕೊಡುತ್ತೆ, ಒಂದು ಹೆಜ್ಜೆ ಮುಂದೆ ಹೋಗೋಕ್ಕೆ. ಯಾಕೆಂದ್ರೆ ನಾನು ಅವೇ ಅಲ್ಟಿಮೇಟ್ ಅಂದ್ಕೊಂಬಂದೆ. ನಮ್ಮ ಅಲ್ಟಿಮೇಟ್ ಗೋಲೇ ಸಿನಿಮಾಗೋಸ್ಕರ ಬಂದಿರೋರು. ಬಟ್ ಅವಕಾಶಗಳು ಬಂದಾಗ ಮಾಡ್ಬೋದು. ಈಗ ಸಿನಿಮಾಗೋಸ್ಕರ, ಈಗ ಸಿನಿಮಾ ನಿಮ್ಮ ಗೋಲ್ ಅಂತ ಹೇಳಿದ್ರಿ, ಇಲ್ಲಿ ಗುರುತಿಸುವಂಥ ಪ್ರಯತ್ನ ಯಾರು ನಿರ್ದೇಶಕರ ಕಡೆಯಿಂದ ಆಗಬೇಕು ಅಂತೀರಾ? ಅವರು ಟ್ಯಾಲೆಂಟ್ನ ಪಿಕ್ ಮಾಡಬೇಕಲ್ವ ಸರ್. ಪ್ರೊಡಕ್ಷನ್ ಅವರು, ಡೈರೆಕ್ಟರ್ಸು, ಅಸೋಸಿಯೇಟ್ಸು, ರೈಟರ್ಸು
ಈಗ ನಾನು ನಿಮ್ಗೆ ಅದೇ ಹೇಳಿದೆ, ರೀಸೆಂಟಾಗಿ ಒಂದು ದೊಡ್ಡ ಶೋ ಅವರು ರೈಟರ್ಸ್ ನನಗೆ ಸಿಕ್ಕಿದೆ, ಯಾವುದೋ ಒಂದು ಪ್ಲೇಸಲ್ಲಿ ಮೀಟ್ ಆಗಿದ್ದೀವಿ, ಯಾವುದೋ ರ್ಯಾಂಡಮ್ ಬೇರೆ ಫಂಕ್ಷನಲ್ಲಿ. ಅವರು ಹೇಳ್ತಾರೆ, ಸರ್ ಸಕ್ಕದ ಕಂಟೆಂಟ್ಸ್ ಮಾಡ್ತೀರಾ ಸರ್, ಏನು ಕಂಟೆಂಟ್ಸ್ ಮಾಡ್ತೀರಾ ಸರ್, ಏನು ಆ್ಯಕ್ಟಿಂಗ್ ಮಾಡ್ತೀರಾ ಸರ್, ಹಂಗೆ ಹಿಂಗೆ ಅಂತ ಅಂದರು. ನಾನು ಅವ್ರಿಗೆ ಅದೇ ಕೇಳಿದೆ, ಅಲ್ಲ ಸರ್ ಮತ್ತೆ ನಿಮ್ಮ ಶೋಗೆ ಯಾಕೆ ಕರೆಯಲ್ಲ ನನ್ನ ಅಂದೆ. ನಾನು ಅವ್ರು ಅದೇ ಡೈರೆಕ್ಟಾಗಿ ಕೇಳಿದ್ದು, ನಿಮ್ಗೆ ಇಷ್ಟೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ, ನಿಮ್ಮ ಶೋಗೆ ಯಾಕೆ ಕರೆಯಲ್ಲ ಮತ್ತು ನೀವು ಮಾಡ್ತಿರೋ ಶೋ, ಅದೆಲ್ಲ ನಮ್ಮ ಕೈಲಿ ಇರುತ್ತಾ ಸರ್ ಅಂತ ಅಂದರು. ಸೊ ನೀವೇ ಯೋಚನೆ ಮಾಡಿ, ಇವಾಗ ಆ ಒಬ್ಬ ಒಂದು ಶೋ ರೈಟ್ರು ನನಗೆ ಅಪ್ರಿಷಿಯೇಟ್ ಮಾಡ್ತಾನೆ, ಬಟ್ ಆ ಶೋಲ್ಲಿ ನಮ್ಮನ್ನ ಕರೆಯಲ್ಲ, ಏನು ಪ್ರಯೋಜನ? ನಿಮ್ಮ ಆಸೆಗಳನ್ನೆಲ್ಲ ಒಂದೆರಡು ಜನ ಗುರುತಿಸ್ತಾ ಇಲ್ಲ ಅಷ್ಟೇ. ಅಲ್ಲಿರೋರು ಒಂದಷ್ಟು ಜನ ಯಾರಾದ್ರು ಹೆಡ್ಗಳು ಇರ್ತಾರಲ್ಲ, ಅವ್ರಿಗೆ ನಮಗಿಂತ ಅವರು ಇನ್ನೂ ಬಿಡಿ ಹೋಲಿ. ನೋಡಿ, ಸಿನಿಮಾದಲ್ಲಿ ಗುರುತಿಸ್ಕೊಳ್ಳೋ ಆಸೆ ಇದೆ ಅಂತ ಹೇಳಿದ್ರೆ ಯಾವ ಥರ? ಎಲ್ಲ ಥರ ಸರ್, ಏನು ಸಿಕ್ಕಿದ್ರು ಮಾಡ್ತೀವಿ. ಬಟ್ ನಮ್ಮದು ಒಂದಷ್ಟು ಸಿನಿಮಾ ಥಾಟ್ಸ್ಗಳಿದ್ದಾವೆ, ಬಟ್ ಒಂದು ರೆಕಗ್ನೇಷನ್ ಸಿಗಬೇಕು, ಆಮೇಲೆ ನಮ್ಮ ಪ್ರಯತ್ನಗಳು ಮಾಡ್ಬೋದು. ಇವಾಗ ಡೈರೆಕ್ಷನ್ ಮಾಡಬೇಕು ಅಂತಿದೆ, ರೈಟಿಂಗ್, ಇವಾಗ ನನ್ನ ಕಂಟೆಂಟ್ಸ್ ಎಲ್ಲ ನಾನೇ ಬರೆಯೋದು ಇದೆ, ಬಟ್ ಅದನ್ನ ಒಂದೇ ಸಲ ಕೈ ಹಾಕಿ ಅದೆಲ್ಲ ಆಗಲ್ಲ. ನಮಗೊಂದು ಚಿಕ್ಕ ರೆಕಗ್ನೇಷನ್ ಸಿಕ್ಕಿ ಎಲ್ಲ ಒಂದು ಸಣ್ಣ ಪುಟ್ಟ ಸಪೋರ್ಟ್ಗಳು ಸಿಕ್ಕಿದಾಗ ಮಾಡಬೇಕದು. ಎಲ್ಲ ಒಂದು ಕಡೆ ಇದ್ರ ನಡುವೆ ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗ್ಬಿಡ್ತು ಮಾರ್ಟಿನ್ ಸಿನಿಮಾ ವಿಚಾರ. ಅದು ಅಷ್ಟೇ, ಅದು ಏನು ನನಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ನಾನು ರಿವ್ಯೂ ಮಾಡಿದೆ, ಅದು ಅಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಹೋಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪರ್ಸ್ನಲ್ ಆಗಿ ಎಲ್ಲ ಒಂದು ಕಡೆ ಧ್ರುವ ಸರ್ಜಾ ಕಂಡ್ರೆ ಸುಧಾಕರ್ಗೆ ಇಷ್ಟ ಇಲ್ಲ, ಅದು ನಾನು ಅದೇ ಹೇಳಿದೆ. ನನ್ನ ಫೇಸ್ಬುಕ್ 4 ವರ್ಷ ನಾನು ಬೌದ್ಧೂರ್ ಸುಧಾಕರ್ ಅಂತ ಹೆಸರು ಇಟ್ಕೊಂಡಿದ್ದವನು. ನಾನು ಏನಕ್ಕೆ ಇಟ್ಕೊಂಡು, ನಾನು ಬೌದ್ಧೂರ್ ಸಿನಿಮಾ ಫ್ಯಾನ್. ಅವಾಗ ಅದ್ದೂರಿ, ಬೌದ್ಧೂರ್ ನನ್ನ ಫೇವ್ರೇಟ್ ಸಿನಿಮಾಗಳು. ಅವಾಗ ಪ್ರತಿ ಡೈಲಾಗ್ ಹೇಳ್ತಿದ್ದೆ ನಾನು ಆ ಸಿನಿಮಾದು. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸೋರೆಲ್ಲ ಲೈಲಾ ಮಜ್ನು ಆಗಲ್ಲ, ನಿನಗೆ ಅಂತ ನಿಮ್ಮಪ್ಪ ನೋಡೋ ಹುಡುಗರು ಯಾರ್ಯಾದ್ರು ನನ್ನಷ್ಟು ನಿನ್ನ ಅದ್ದೂರಿಯಾಗಿ ಲವ್ ಮಾಡೋ. ಇನ್ನು ಯಾವಾಗಲೂ 10th ಓದಿ ಅಷ್ಟು ಬಹೆಟ್ ಮಾಡಿದ್ದು, ಇವಾಗಲೂ ನಾನು ಸ್ಪಾಟಲ್ಲಿ ಹೇಳ್ತೀನಿ ಡೈಲಾಗ್ಸು. ಬಟ್ ಆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ನಾನು ಹೇಳಿದಷ್ಟೇ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಕಾಂಟ್ರವರ್ಸಿ ಆಗುತ್ತೆ ಅಂತ. ಒಂದಷ್ಟು ಕರೆಗಳು ಕೂಡ ಬಂತು. ಅಲ್ಲ, ಅದೆಲ್ಲ ಬರುತ್ತೆ ಬಿಡಿ ಸರ್, ಅದೆಲ್ಲ ಎದ್ರಕಣಲ್ಲ ನಾನು.